ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಯಾವಾಗಲೂ ತಮ್ನೇಲ್ಸ್ನಲ್ಲಿ ನೋಡ್ತಾನೆ ಇರ್ತೀರ. ಯೂಟ್ಯೂಬಲ್ಲಿ ನಿಮಗೆ ಪ್ರತಿದಿನ 2 ಗಂಟೆ ಕೆಲಸ ಮಾಡಿದರೆ ಸಾಕು 2500 ಬರುತ್ತೆ. ಅದೇ ಥರ ಪ್ರತಿ ಒಂದು ನಿಮಿಷಕ್ಕೆ 100 ರೂಪಾಯಿ ನಿಮಗೆ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಈ ಥರ ವರ್ಕ್ ಫ್ರಮ್ ಹೋಮ್ ಕೆಲಸ ಯಾರು ಕೂಡ ಬೇಕಾದರೂ ಮಾಡಬಹುದು. 7ನೇ ತರಗತಿ ಆದವರು, ಆಮೇಲೆ ಅದೇ ಥರ 10th ಆದವರು, ಫೇಲ್ ಆದವರು, ಪಾಸ್ ಆದವರು, ಯಾರು ಬೇಕಾದ್ರೂ ಕೂಡ ಮನೆಯಲ್ಲಿನೇ ಕೂತು ಸಂಪಾದಿಸ್ಬೋದು ಅಂತ ಈ ಥರ ಹಲವಾರು ವಿಡಿಯೋಗಳನ್ನು ನೀವು ನೋಡ್ತಿರ್ತೀರ ಪ್ರತಿನಿತ್ಯನೂ ಯೂಟ್ಯೂಬಲ್ಲಿ. ಸೊ ನಿಮಗೆ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು. ಸೊ ಈ ಥರ ವಿಡಿಯೋಸ್ಗಳನ್ನ ನೀವು ಸರ್ಚ್ ಮಾಡಿದಾಗ ಕೆಲವೊಂದು ಆ್ಯಪ್ಗಳು ಕೂಡ ಇರುತ್ತೆ. ಸೊ ಇಷ್ಟು ದುಡ್ಡು ಬರುತ್ತೆ, ಅಷ್ಟು ದುಡ್ಡು ಬರುತ್ತೆ ಅಂತ ನೀವು ನೋಡ್ತಾನೆ ಇರ್ತೀರ. ಸೊ ಅದನ್ನು ನೋಡಿದ ತಕ್ಷಣವೇ ನೀವು ಕೂಡ ಅದನ್ನು ಕ್ಲಿಕ್ ಮಾಡಿ ಅದನ್ನು ನಂಬ್ತೀರ. ಸೊ ಎಷ್ಟೋ ಕಡೆ ಫೇಕ್ ಆಗಿನೇ ಇರುತ್ತೆ. ಸೊ ನೀವು ಸರ್ಕಾರಿ ಉದ್ಯೋಗಗಳಕ್ಕಾಗಿರ್ಬೋದು ಅಥವಾ ನೀವು ಸ್ವಂತ ಬಿಸ್ನೆಸ್ ಆದ್ರೂ ಕೂಡ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಟ್ಯೂಷನ್ ಆದ್ರೂ ಹೇಳ್ಬಿಟ್ಟು ನೀವು ಸಂಪಾದನೆನ ಮಾಡ್ಬೋದು. ಆದರೆ ಈ ಥರ ವೀಡಿಯೋಸ್ಗಳನ್ನು ನೋಡಿ ಅದನ್ನು ನಂಬ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ಫೇಕ್ ಆಗಿನೇ ಇರುತ್ತೆ. ಆಲ್ಮೋಸ್ಟ್ ವೀಡಿಯೋಸ್ ಯಾವುದು ಕೂಡ ನಿಜ ಆಗಿರಲ್ಲ. ಸೊ ಸುಮ್ಮನೆ ಆ ಥರ ವೀಡಿಯೋಸ್ಗಳನ್ನು ಮಾಡಿರ್ತಾರೆ. ಸೊ ಪ್ರತಿನಿತ್ಯ ನಿಮಗೆ ದಿನಕ್ಕೆ 25,000 ಇಲ್ಲಾಂದರೆ ದಿನಕ್ಕೆ ನಿಮಗೆ 2,500 1 ಗಂಟೆ ಕೆಲಸ ಮಾಡಿದರೆ ಈ ಥರ ಎಲ್ಲನೂ ಇರೋದನ್ನು ನಂಬೋದಕ್ಕೆ ಹೋಗಬೇಡಿ. ಸೊ ಸರ್ಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಿಮಗೆ ತುಂಬಾ ಉದ್ಯೋಗಗಳಿದೆ. ಅದನ್ನಾದರೂ ಮಾಡಿ. ಇಲ್ಲಾಂದರೆ ಮನೆಯಲ್ಲಿನೇ ಕೂತು ಟ್ಯೂಷನ್ ಆದ್ರೂ ನೀವು ಕಲಿಸ್ಬೋದು. ಇಲ್ಲಾಂದ್ರೆ ನಿಮಗೆ ಫೇಸ್ಬುಕ್ ಮತ್ತು ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಸೊ ನೀವು ರೀಲ್ಸ್ನೆಲ್ಲ ಏನು ಮಾಡ್ತೀರಲ್ಲ, ಸೊ ಅದಕ್ಕೂ ಇಂತಿಷ್ಟು ಅಂತ ನಿಮ್ಮ ಫಾಲೋವರ್ಸ್ ಏನಾದರೂ ಇದ್ದರೆ ನೀವು ಸ್ಪಾನ್ಸರ್ಶಿಪ್ಪಿಂದ ಕೂಡ ಅರ್ನ್ ಮಾಡ್ಬೋದು. ಅದೇ ಥರ ಯೂಟ್ಯೂಬಲ್ಲಿನೂ ಕೂಡ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ನೀವು ಅದರಲ್ಲಿ 1,000 ಸಬ್ಸ್ಕ್ರೈಬರ್ ಮತ್ತು 4,000 ವಾಚರ್ಸ್ ಆದರೆ ಅದರಿಂದ ಕೂಡ ಆ್ಯಡ್ಸೆನ್ಸಿಂದ ನೀವು ಹಣವನ್ನು ಗಳಿಸ್ಬೋದು. ಅದೇ ಥರ ಸ್ಪಾನ್ಸರ್ಶಿಪ್ಪಿಂದ ನೀವು ಯೂಟ್ಯೂಬ್ನಲ್ಲಿನೂ ಗಳಿಸ್ಬೋದು. ಅದೇ ಥರ ಇನ್ಸ್ಟಾಗ್ರಾಮ್ನಲ್ಲಿನೂ ಕೂಡ ಗಳಿಸ್ಬೋದು. ಸೊ ಅದಕ್ಕೆ ಇಷ್ಟು ನಿಮಗೆ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಅಂತ ಇರುತ್ತೆ. ಸೊ ಅಷ್ಟು ಇನ್ಸ್ಟಾಗ್ರಾಮ್ನಲ್ಲಿನೂ ಕೂಡ ನಿಮಗೆ ಏನಾದರೂ ತುಂಬ ಫಾಲೋವರ್ಸ್ ಏನಾದರೂ ಇದ್ದರೆ ಸೊ ನೀವು ಅದರಲ್ಲಿನೂ ಕೂಡ ಸ್ಪಾನ್ಸರ್ಶಿಪ್ನೆಲ್ಲನೂ ಪಡ್ಕೊಂಡ್ಬಿಟ್ಟು ನೀವು ಅರ್ನನ್ನು ಮಾಡ್ಬೋದು. ಅದೇ ಥರ ಫೇಸ್ಬುಕ್ಕಲ್ಲಿ ಕೂಡ ಪೇಜ್ನ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿನೂ ಕೂಡ ನಿಮಗೆ ಫಾಲೋವರ್ಸ್ ಮಿನಿಮಮ್ 5,000 10,000 ಈ ಥರ ಫಾಲೋವರ್ಸ್ ಎಲ್ಲನೂ ಆದರೆ ಅಲ್ಲಿನೂ ಕೂಡ ನೀವು ದುಡ್ಡನ್ನು ಗಳಿಸ್ಬೋದು. ಸೊ ಈ ಥರ ನೀವೇನಾದರೂ ಆ್ಯಪಿನ ದುಡ್ಡನ್ನ ಗಳಿಸ್ಬೇಕು ಅಂತಾದರೆ ಅದು ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಥರ ಎಲ್ಲನೂ ಕೂಡ ಆ್ಯಪಿಂದ ಯೂಟ್ಯೂಬಲ್ಲಿನೂ ಕೂಡ ಚಾನಲ್ನ ಕ್ರಿಯೇಟ್ ಮಾಡಿ ನೀವು ಹಣವನ್ನು ಗಳಿಸ್ಬೋದು. ಅದನ್ನು ಬಿಟ್ಟು ನೀವು ದಿನಕ್ಕೆ ಈ ಥರ 1 ಗಂಟೆಗೆ 2,500 ಹಣ ಗಳಿಸ್ಬೋದು. ಅಥವಾ ಏನಾದರೂ ಫೇಕ್ ಅರ್ನಿಂಗ್ ಆ್ಯಪ್ಸ್ ಇರುತ್ತೆ, ತಿಂಗಳಿಗೆ 26,000 ಹೀಗೆಲ್ಲನೂ ಕೂಡ ಇರೋದನ್ನು ನಂಬೋದಕ್ಕೆ ಹೋಗಬೇಡಿ. ಸೊ ಎಲ್ಲನೂ ಕೂಡ ಆಲ್ಮೋಸ್ಟ್ ಫೇಕ್ ಆಗಿನೇ ಇರುತ್ತೆ. ಸೊ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋ ಮುಖಾಂತರ ನಿಮ್ಮ ಸಪೋರ್ಟ್ ಮಾಡಿ. ಆದಷ್ಟು ಮ್ಯಾಕ್ಸಿಮಮ್ ಈ ವಿಡಿಯೋನ ಫೇಸ್ಬುಕ್, ಇನ್ಸ್ಟಾ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಅದೇ ಥರ ಇವಾಗ IBPS ಕ್ಲರಿಕಲ್ ಎಕ್ಸಾಮ್ಸ್ಗೆ 21ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಅಪ್ಲೈ ಮಾಡೋದಕ್ಕೆ. ಅದನ್ನು ಕೂಡ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಸೊ ಮತ್ತು ಗೃಹಲಕ್ಷ್ಮಿ ಯೋಜನೆ ಮಾಹಿತಿ, ಉದ್ಯೋಗದ ಮಾಹಿತಿ ಈ ಚಾನಲ್ನಲ್ಲಿದೆ. ವಿಡಿಯೋನ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.